ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ಇದು ಬುಧವಾರದ ವ್ಲಾಗ್. ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ ಗೋಧಿ ರೊಟ್ಟಿ ಮತ್ತು ಅದಕ್ಕೆ ಕಾಂಬಿನೇಷನಾಗಿ ಮಿಕ್ಸ್ ಬಾಜಿ ಮಾಡತ್ತೇನೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್, ಲೈಕ್, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲು ಬಾಜಿ ಮಾಡ್ಕೊಳ್ಳೋಕೆ ಒಂದು ಉಳ್ಳಾಗಡ್ಡೆ, ಟೊಮ್ಯಾಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡೇನು. ಹಂಗೆ 2 ಕ್ಯಾರೆಟ್ ಮತ್ತು 1 ಆಲೂಗಡ್ಡೆ ಬಟಾಟಿನ ತೊಗೊಂಡೇನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಕಪ್ ಆಗುವಷ್ಟು ಬಟಾಣಿ ತೊಗೊಂಡೇನು. ಹಂಗೆ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡೇನು. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿ ಏನು ಬಟಾಣಿ ತೊಗೊಂಡಿದ್ನಲ್ಲ 1 ಕಪ್ ಅವನ್ನ ಇದ್ರೊಳಗೆ ಹಾಕಿ ಕುದಿಯೋಕೆ 10 ನಿಮಿಷ ಇಟ್ಕೊಂಡೇನು. ಇವಾಗ ಚಪಾತಿ ಹಿಟ್ಟು ಸಹಿತ ನಾದ್ಕೊಳತ್ತೇನು. ಬಾಜಿ ಎಲ್ಲ ರೆಡಿ ಮಾಡೋದ್ರಾಗ ಹಿಟ್ಟು ಚಲೋ ತಂಗೆ ನೆನಿತೈತಿ. ಆವಾಗ ಚಪಾತಿ ಸಾಫ್ಟಾಗಿ ಬರ್ತಾವೆ. ಗೋಧಿ ರೊಟ್ಟಿಗೆ ಏನು ಡಿಫ್ರೆಂಟಾಗಿ ಹಿಟ್ಟು ನಾದಬೇಕಂತೇನಿಲ್ಲ. ಸೇಮ್ ಚಪಾತಿ ಹಿಟ್ಟು ಹೆಂಗೆ ನಾದ್ತೈತಲ್ಲ ಅದು ಸೇಮ ನಾದಿಟ್ಕೊಂಡೇನು ಅಷ್ಟೆ. ಇವಾಗ ಅದನ್ನ ಸೈಡ್ ತೆಗೆದಿಟ್ಕೊಂಡೇನು. ಈಗ 10 ನಿಮಿಷ ಆಗಿತ್ತು ಬಟಾಣಿ ಹಿಟ್ಟು. ಈಗ ಇದಕ್ಕೆ ಗೋಧಿ ರೊಟ್ಟಿ ಮಾಡ್ಕೊಳ್ಳೋ ಸಲುವಾಗಿ ಹಿಟ್ಟಿಗೆ ನೀರು ಅಂದ್ರೆ ಜೋಳದ ಹಿಟ್ಟು 1 ಕಪ್ ತೊಗೊಂಡೇನು. ಅದಕ್ಕೀಗ 1 ಕಪ್ ಆಗುವಷ್ಟು ನೀರು ಹಾಕಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಅದ್ರಾಗ 1 ಕಪ್ ಹಿಟ್ಟು ಏನು ತೊಗೊಂಡಿನಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡೇನು ಎಲ್ಲ ಚಲೋ ತಂಗಿ. ಇದನ್ನೇನು ಮುದ್ದೆ ಥರ ಭಾಳೋ ತನಕ ತಿರುಗಬೇಕು ಮಾಡಬೇಕು ಅಂತ ಏನಿಲ್ಲ. ನಾರ್ಮಲ್ ಇಷ್ಟು ತಿರುಗಿ ಇಟ್ಕೊಂಡು ಒಂದು 2 ನಿಮಿಷ ಎಲ್ಲ ಹಿಟ್ಟು ಮಿಕ್ಸ್ ಆಗೋ ತನಕ ಅಷ್ಟೇ ತಿರ್ಕೊಳ್ಳೋದು. ಆಮೇಲೆ ಇದಕ್ಕೆ ಒಂದು ಮ್ಯಾಗ ಮುಚ್ಕೊಂಡು ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. 5 ನಿಮಿಷ ಅಲ್ಲ, 2 ನಿಮಿಷ ಅದು ಲೋ ಫ್ಲೇಮ್ ಒಳಗೆ ಇಟ್ಟು ಆಮೇಲೆ ಆಫ್ ಮಾಡ್ಕೋಬೇಕು. ಈಗ ಅದನ್ನ ಸೈಡ್ ತೆಗೆದಿಟ್ಕೊಂಡೇನೋ ಸ್ವಲ್ಪ ಆರ್ಲ್ ಅಂಥೇಳಿ ಅಷ್ಟರೊಳಗೆ ಪಲ್ಯ ಮಾಡ್ಕೋಬೇಕಂಥೇಳಿ ಒಂದು ಕಡಾಯಿಗೆ ತೊಗೊಂಡೇನು. ಅದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೆ 2 ಒಣಮೆಣಸಿನ್ಕಾಯಿ ಹಾಕಿದ್ದೇನು. ಇವಾಗ ಸಾಸಿವೆ, ಜೀರಿಗೆ ಅರ್ಧ ಸ್ಪೂನ್ ಹಾಕೇನು. ಒಂದು 7-8 ಎಲೆ ಆಗುವಷ್ಟು ಕರಿಬೇವಿನ ಎಲೆ ಹಾಕಿದ್ದೇನು. ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನು. ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಂದ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡೇನು. ಅದಾದ ನಂತರ ಸಣ್ಣ ಹೆಂಚಿಟ್ಕೊಂಡಿರುವಂಥ 1 ಉಳ್ಳಾಗಡ್ಡಿನ ಹಾಕಿದ್ದೇನು. ಅದೊಂದು ಸ್ವಲ್ಪ ಫ್ರೈ ಆಗಿತ್ತು ಅನ್ನೋ ಟೈಮ್ದಾಗ ಇದು ಏನು 1 ಆಲೂಗಡ್ಡೆ ಮತ್ತು 2 ಕ್ಯಾರೆಟ್ ಏನು ತೊಗೊಂಡಿನಿಲ್ಲ ಮೀಡಿಯಮ್ ಕಟ್ ಮಾಡಿ ಇಟ್ಕೊಂಡಿದ್ನಿ ಅವನ್ನ ಸಹಿತ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡೇನು. ಆಮೇಲೆ ಅದೊಂದು ಸ್ವಲ್ಪ ಮಿಕ್ಸ್ ಆದ ತಕ್ಷಣ ಮತ್ತು ಟೊಮ್ಯಾಟೊ ಸಹಿತ ಹಾಕಿ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡೇನು. ಇನ್ನು ಒಂದು 2 ನಿಮಿಷ ಹಂಗೆ ಮುಚ್ಚಿ ಲೋ ಫ್ಲೇಮ್ ಒಳಗೆ ಇಟ್ಟೇನು. 2 ನಿಮಿಷ ಆದ ನಂತರ ವಾಪಸ್ ಓಪನ್ ಮಾಡಿ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡು ಅದು ಎಣ್ಣೆ ಬಿಟ್ಟ ನಂತರ ಅದಕ್ಕೆ ಅರಿಶಿನ, ಖಾರ, ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕು. ಆಮೇಲೆ ಗರಂ ಮಸಾಲ ಸ್ವಲ್ಪ ಹಾಕಿ ಏನು ಕುದಿಸಿದ ಬಟಾಣಿ ಇತ್ತಲ್ಲ ಅದನ್ನೂ ಹಾಕ್ಕೊಂಡು ಚಲೋ ತಂಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡೇನು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕಂತ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಹಾಕಿ ಕ್ಲೋಸ್ ಮಾಡಿದ್ರೆ ಆಯಿತು. ಅದೆಲ್ಲ ನೀರು ಕುದಿಬೇಕು ಅನ್ನೋ ಕಾರಣಕ್ಕಾಗಿ ಮುಚ್ಚಿ ಇಟ್ಟೇನು. ಇವಾಗ ಗೋಧಿ ರೊಟ್ಟಿ ಮಾಡ್ಕೊಳ್ಳೋಕೆ ಏನದನ್ನು ಹಿಟ್ಟು ಕಲಿಸಿಟ್ಕೊಂಡಿತ್ತಲ್ಲ ಹಿಟ್ಟು ನೀರು ಮಾಡ್ಕೊಂಡು ಅದನ್ನೆಲ್ಲ ತೊಗೊಂಡು ಚಲೋ ತಂಗಿ ನಾದ್ಕೋಬೇಕು. ಪಲ್ಯ ಮಾಡೋದಕ್ಕೆ ಸ್ವಲ್ಪ ಆರ್ದೈತೆ ಅಂಥೇಳಿ ತೆಗೆದಿಟ್ಟಿದ್ನಿ. ಜಾಸ್ತಿ ಏನು ಬಿಸಿ ಇರಲಿಲ್ಲ. ಸೊ ಆರಾಮಾಗಿ ನಾವು ಕೈ ನೀರು ಹಚ್ಕೊಂಡು ಚಲೋ ತಂಗಿ ನಾದ್ಕೋಬೇಕು. ಯಾವ ಥರ ಅಂತಂದ್ರೆ ಸೇಮ್ ಚಪಾತಿ ಹಿಟ್ಟು ಎಷ್ಟು ಮೆತ್ತಗಿರ್ತೈತಲ್ಲ ಅಷ್ಟು ಇದನ್ನು ಮೆತ್ತಗನ ನಾದ್ಕೋಬೇಕು. ಇದು ಗಟ್ಟಿ ತೆಳ್ಳಗಾದ್ರೆ ಚಪಾತಿ ಚಲೋ ಆಗಂಗಿಲ್ಲ. ಇದು ಗಟ್ಟಿ ಆದ್ರಂತೂ ಫುಲ್ ಹಾರ್ಡ್ ಆಗಿಬಿಡ್ತಾವೆ ಚಪಾತಿ ಎಲ್ಲ. ಅಂತ ಚಲೋ ತಂಗಿ ಫುಲ್ ಎಲ್ಲ ನಾದ್ಕೊಂಡು ಇಟ್ಕೊಂಡೆ ನೋಡ್ರಿ. ಈಗ ತೋರಿಸಿದೇನು. ನಾನು ಜಾಸ್ತಿ ಮಾಡ್ಕೊಂಡಿರಲಿಲ್ಲ. 4 ಅಂದ್ರೆ 4 ಅಷ್ಟೇ ಮಾಡ್ಕೊಂಡಿದ್ನಿ. ಉದಿದ್ದು ನಾರ್ಮಲ್ ಚಪಾತಿ ಮಾಡ್ಕೊಂಡಿದ್ನಿ. ಸೊ ಇವಾಗ ಚಪಾತಿ ಹಿಟ್ಟು ಸಹಿತ ನೆಂದಿತ್ತು ಚಲೋ ತಂಗಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚಲೋ ಬಂದೈತಿ. ಸೇಮ್ 2 ಅದೇ ಥರನೇ ಆಗಿದಾವೆ 2 ಅಷ್ಟರಾಗ. ಇವಾಗ ಎಲ್ಲನೂ ಉಳ್ಳಿ ಮಾಡಿ ಇಟ್ಕೊಳಕ್ಕೆ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಈಗ ಜೋಳದ ಹಿಟ್ಟು ಏನಿದೆ ಮಾಡಿದ್ನಲ್ಲ ಅದನ್ನ ಸಹಿತ ಹಾಕಿ ಈ ಥರ ತುಂಬಿ ಇಟ್ಕೊಳತ್ತೇನೆ ನೋಡಿರಿ. ಅಷ್ಟು ಎಲ್ಲ ಮಾಡಿ ಇಟ್ಕೊಳತ್ತೇನೆ. ಎಲ್ಲ ಒಂದೇ ಸಲ ಮಾಡಿ ಇಟ್ಕೊಂಡ್ರೆ ಈ ಥರ ಉಳ್ಳಿ ಏನೋ 4 ಇರ್ತಾವನಂತಲೇ ಎಲ್ಲ ಒಂದೇ ಸಲ ಮಾಡಿ ಇಟ್ಕೊಂಡೇನು. ಈಸಿ ಆಕೈತಿ ಚಪಾತಿ ಮಾಡ್ಕೊಳ್ಳೋಕೆ, ಜಲ್ದಿ ಆಗ್ತೈತೆ ಅಂಥೇಳಿ ಈ ಥರ ಮಾಡಿ ಇಟ್ಕೊಂಡೇನು ಅಷ್ಟೆ.
ಇವಾಗ ಹಂಗೆ ಸೈಡ್ಗೆ ತವಾ ಸಹಿತ ಕಾಯಕ್ಕಿಟ್ಟಿನಿ. ಅದಕ್ಕೇನು ಎಣ್ಣೆ ಅದು ಹಚ್ಚಿ ಲಟ್ಸಾತಿಲ್ಲ, ಹಿಟ್ಟು ಹಚ್ಚಿ ಲಟ್ಸಾತೀನಿ. ಕೆಲವೊಬ್ರು ಎಣ್ಣೆ ಹಚ್ಚಿ ಲಟ್ಟಿಸ್ತಾರೆ, ಸೊ ನಾನು ಹಿಟ್ಟು ಹಚ್ಚಿ ಲಟ್ಸಾತೀನಿ. ಇದೇ ಥರ ಸೇಮ್ ನಾರ್ಮಲ್ ಚಪಾತಿ ಯಾವ ಥರ ಇದು ಲಟ್ಟಿಸ್ತೀವಲ್ಲ ಅದೇ ಥರ ಲಟ್ಟಿಸಿ ಸ್ವಲ್ಪ ತೆಳ್ಳಗಾಗೋ ತನಕ, ಭಾಳ ತೆಳ್ಳಗಾಗಬಾರ್ದು ಭಾಳ ದಪ್ಪ ಆಗಬಾರ್ದು, ಆ ಥರ ಲಟ್ಟಿಸಿ ತವ ಒಳಗೆ ಹಾಕಿ ಬೇಯಿಸ್ಕೊಂಡ್ರೆ ಗೋಧಿ ರೊಟ್ಟಿ ರೆಡಿ ಆಗ್ತಾವೆ. ಇನ್ನು ತವ ಒಳಗೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಬೇಕು, ಚಲೋ ಆಗ್ತಾವೆ. ಸೊ ಈ ಥರ ಎಲ್ಲನೂ ಚಪಾತಿ ಸಹಿತ ಮಾಡಿ ಇಟ್ಕೊಂಡೇನು. ಚಪಾತಿ ಮಾಡೋ ತನ ಅಂದರೆ ಸೈಡ್ ಗೋಧಿ ರೊಟ್ಟಿ ಪಲ್ಯ ಸಹಿತ ರೆಡಿ ಆಗತ್ತಿತ್ತು. ಈ ಗೋಧಿ ರೊಟ್ಟಿ ಎಲ್ಲ ಈಗ ಯಾರು ಚಪಾತಿ ಅದು ತಿನ್ನೋಕೆ ಇಷ್ಟಪಡೋಂಗಿಲ್ಲ ಅವರಿಗೆಲ್ಲ ಚಲೋ ಆಗ್ತಾವೆ. ಎಷ್ಟು ಸಾಫ್ಟಾಗಿ ಬಂದಿದ್ದು ಅಂದ್ರೆ ಸಖತ್ ಸಾಫ್ಟಾಗಿ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹಂಗೆ ಒಂದೆರಡು ನಾರ್ಮಲ್ ಚಪಾತಿ ಸಹಿತ ಮಾಡ್ಕೊಂಡಿನಿ ಇದ್ರ ಜೊತೆ, ಗೋಧಿ ರೊಟ್ಟಿ ಜೊತೆನ ಸಾಫ್ಟಾಗಿ ಭಾರಿ ಬಂದಿದ್ದು. ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಬೋದು. ಪಲ್ಯ ಸಹಿತ ಕುದ್ದಿತ್ತು, ಚಪಾತಿ ಮಾಡೋದು ಸಹಿತ ಮುಗೀತು. ಸೊ ಇವಾಗ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಪಲ್ಯ ಇದನ್ನೆಲ್ಲ ಸ್ವಲ್ಪ ತಿರುಗಾಡಿ ನೋಡ್ಕೋಬೋದು. ನೀವು ಬೇಕಾದ್ರೆ ಯಾವ ಥರ ಕುದ್ದಿತ್ತಂತೇಳಿ ಅಲ್ಲಿ ತೋರಿಸಿದೆ ನೋಡಿ, ಅಷ್ಟು ಸಾಫ್ಟಾಗಿ ಕುದಿಯುತ್ತೆ. ನಾನು ಕುದಿಯೋಕೆ ಇಟ್ಕೊಂಡೇನು. ಇದು ನಾರ್ಮಲ್ ಚಪಾತಿ ಮಾಡೇನಂತ ಹೇಳಿಲ್ಲ, ಅದು ಸಹಿತ ರೆಡಿಯಾಗಿತ್ತು ಎಲ್ಲ ಊಟಕ್ಕೆ. ಇವಾಗ ಪಲ್ಯ ಆಮೇಲೆ ಗೋಧಿ ರೊಟ್ಟಿ ಇವತ್ತಾಗಿತ್ತು ಮಧ್ಯಾಹ್ನದ ಊಟ. ಇವತ್ತು ಈವ್ನಿಂಗ್ ಟೈಮ್ ಫ್ರೀ ಇದ್ನಿ, ಏನು ಅಡುಗೆ ಕೆಲಸ ಏನೂ ಇರಲಿಲ್ಲ. ಸೊ ನೀನು ಸತ್ತರೆ ಅಳುವವರು ಯಾರು ಅಂಥೇಳಿ ಒಂದು ಬುಕ್ ಇತ್ತು ರವೀನ್ ಶರ್ಮಾ ಅವ್ರದ್ದು. ಇವತ್ತು ಅದನ್ನು ಓದಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೇನೆ.